ಇದು ನಾನಾಂತರಂಗ. ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ನಂದೇನೋ ಶುರು ಮಾಡಬೇಕು. ಧುಮುಕೋದಕ್ಕಿಂತ ಮುಂಚೆ ನಾವು ಎಷ್ಟು ರೆಡಿ ಇರಬೇಕು. 100 ಕೋಟಿ ಜನ ಎರಡೂ ಕೈ ಎತ್ತಿ ನನಗೆ ಕೆಲಸ ಕೊಡು ಅಂತ ಕೇಳುವ ಸ್ಥಿತಿಲಿ ಇರ್ತಾರೆ. ಕೆಲಸ ಇರೋಲ್ಲ, ಕೆಲಸ ನಾವೇ ಸೃಷ್ಟಿ ಮಾಡ್ಕೋಬೇಕು. ಸ್ವಂತ ಉದ್ಯಮಗಳು ಮಾಡ್ತೀವಿ ಅನ್ನೋರಿಗೆ ಯಾವತ್ತೂ ಇದ್ದೇ ಇರುತ್ತೆ. ನಿಮ್ಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ಅಷ್ಟು ಬೇಗ ನಿಮ್ಗೆ ಒಳ್ಳೆಯದು. ಮಿಡಲ್ ಕ್ಲಾಸ್ ಅಂತ ಮನೆಗಳಲ್ಲಿ ಏನಾಗುತ್ತೆ, ಕೆಲಸ ಕೊಡುವಂತಹ ಒಂದು ದಾರಿನ ಹಿಡಿತೀನಿ ಅಂದ ತಕ್ಷಣ ಅವ್ರು ಹೇಳೋದು ಒಂದೇ, ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಇದು ನಾನಾಂತರಂಗ ವಿತ್ ರಂಗಸ್ವಾಮಿ ಮೂಕನಹಳ್ಳಿ. ನಮ್ಮ ಈ ಕಾರ್ಯಕ್ರಮವನ್ನು, ಈ ಸರಣಿಯನ್ನು ಶುರು ಮಾಡೋ ಹೊತ್ತು ನಾನಾಂತರಂಗ ಅಂದ ತಕ್ಷಣ ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಇದರ ಅಂತರಂಗದಲ್ಲಿ ಏನಿರ್ಬೋದು ಅಂತ. ಮುಖ್ಯವಾಗಿ ಇದರ ಅಂತರಂಗದಲ್ಲಿ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ. ಅವರ ಅಂತರಂಗದಲ್ಲಿ ಏನಿದೆ ಅಂತ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಇವರು ದೇಶವನ್ನು ಸುತ್ತಿದವರು ಹೌದು, ಕೋಶವನ್ನು ಓದಿದ್ದಕ್ಕಿಂತ ಹೆಚ್ಚು ಅವರ ಕೋಶವನ್ನು ನಾವು ಓದ್ತಾ ಇದ್ದೀವಿ. ಅದರ ಮೂಲಕ ನಮ್ಮ ಜ್ಞಾನಕೋಶವನ್ನು ಬೆಳೆಸ್ತಾ ಇದ್ದೀವಿ. ಇವತ್ತಿನಿಂದ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಅವರ ಸರಣಿಯನ್ನು ಆರಂಭ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ಅವರು ಹಣ ಕ್ಲಾಸನ್ನು ಮಾಡುವಂಥವ್ರು. ಇಲ್ಲಿ ಹಣಕಾಸಿನ ಕ್ಲಾಸಿಗಿಂತ ಅದರ ಜೊತೆಗೆ ನಾವು ನಮ್ಮ ಕಾಲ ಮೇಲೆ ಹೇಗೆ ನಿಂತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಗಳು, ಅವರ ಮಾಹಿತಿಗಳನ್ನು ತಿಳಿತಾ ನಾವು ಇನ್ನಷ್ಟು ಬೆಳೆಯುವಂತಹ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಪ್ರದೀಪ್ ಅವರೇ. ಸೊ ನಮಗೆ ಎಲ್ರಿಗೂ ಕೂಡ ಒಂದಿಷ್ಟು ದಶಕಗಳ ಹಿಂದೆ ಇದ್ದಿದ್ದು ಥಾಟ್ ಏನು ಅಂತಂದರೆ, ಒಂದು ಗೌರ್ಮೆಂಟ್ ಜಾಬ್ ಬೇಕು, ಅದರಿಂದ ಮನೆ ಮತ್ತು ಫ್ಯಾಮಿಲಿ ಸ್ಟೇಬಲ್ ಆಗುತ್ತೆ, ನನಗೊಂದು ಲೈಫ್ ಸೆಟ್ಲ್ ಆಯಿತು ಅಂತ. ಈಗ ಎಲ್ಲರಿಗೂ ಕೂಡ ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ನಂದೇನೋ ಶುರು ಮಾಡಬೇಕು ಅಂತ ಹೇಳ್ಕೊಂಡು ಈ ಥಾಟ್ ಬದಲಾವಣೆ ಆಗಿದ್ದು ಓಕೆ, ಬಟ್ ಧುಮುಕೋದಕ್ಕಿಂತ ಮುಂಚೆ ನಾವು ಎಷ್ಟು ರೆಡಿ ಇರಬೇಕು ಅಂತ. ಬಹಳ ಸಂತೋಷ. ಯಾಕಂದರೆ ಈ ಥರದ ಪ್ರಶ್ನೆಗಳು ಬಹಳ ಕಡಿಮೆ ನನಗೆ. ಎಲ್ಲರೂ ಬರೀ ಹಣ ಕ್ಲಾಸಿಂದೇ ಕೇಳ್ತಿರ್ತಾರೆ. ನೀವು ಹೇಳಿದಾಗೆ ಹಣ ಹೇಗೆ ಮಾಡೋದು, ವೃದ್ಧಿ ಮಾಡೋದು ಹೇಗೆ ಅಂತಲೇ. ಅದು ಎಲ್ಲದಕ್ಕಿಂತ ಮುಖ್ಯವಾದ ಇವತ್ತಿನ ದಿನದಲ್ಲಿ ನಮ್ಮ ಮುಂದೆ ಬಂದು ನಿಂತಿರೋಂಥ ಪ್ರಶ್ನೆ ಕೆಲಸ ಇಲ್ಲ. 2030 ವೇಳೆಗೆ ಟೋಟಲ್ ಇವತ್ತಿಗೆ ನಾವು 850 ಕೋಟಿ ಜನ ಇದ್ದೀವಿ ಭೂಮಿ ಮೇಲೆ. 2030 ವೇಳೆಗೆ 100 ಕೋಟಿ ಜನ ಎರಡೂ ಕೈ ಎತ್ತಿ ನನಗೆ ಕೆಲಸ ಕೊಡು ಅಂತ ಕೇಳುವ ಸ್ಥಿತಿಲಿ ಇರ್ತಾರೆ. ಅಂದರೆ 100 ಕೋಟಿ ಜನಕ್ಕೆ ಎಲ್ಲಿಂದ ಕೆಲಸ ತರೋದು? ಆ ರೀತಿ ಕೆಲಸಗಳನ್ನು ಕೊಡುವ ಸಂಸ್ಥೆಗಳು ಇರೋದಿಲ್ಲ. ಆಟೋಮೈಸೇಷನ್ ಆಗ್ತಿದೆ, ನೀವು ನೋಡಿದ್ದೀರ, AI ಬರ್ತಾ ಇದೆ. ಆದರೆ ಸ್ವಂತ ಉದ್ಯಮಗಳು ಮಾಡ್ತೀವಿ ಅನ್ನೋರಿಗೆ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ ಫಸ್ಟು ನಾವು ತಿಳ್ಕೊಬೇಕಾದ್ದು, ನೀವು ಹೇಳಿದ್ರಲ್ಲ, ಮನಸ್ಥಿತಿ ಶಿಫ್ಟ್ ಆಯಿತು. ಏನು ಶಿಫ್ಟ್ ಆಯಿತು? ಅವತ್ತಿಗೆ ನಮಗೆ ಗೌರ್ಮೆಂಟ್ ಜಾಬ್, ಸ್ಥಿರತೆ ಬೇಕು ಅನ್ನೋದೊಂದಿತ್ತು. ಗೌರ್ಮೆಂಟ್ ಜಾಬ್ ಇಲ್ಲ ಅಂದರೆ ಹೆಣ್ಣು ಕೊಡ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ಆ ಥರ ಒಂದಿತ್ತು, ಗೌರ್ಮೆಂಟ್ ಜಾಬ್ ಇರಬೇಕು ಅನ್ನೋದು. ಇಲ್ಲ ಅಂದ್ರೇನು, HAL, BL, BHEL ಈ ಥರದೊಂದಷ್ಟು PSCಗಳಿದ್ವು. ಅಂಥದ್ರಲ್ಲಿ ಇದ್ದರೆ ಭದ್ರತೆ ಅಂತಿತ್ತು. ಶಿಫ್ಟ್ ಯಾಕಾಯಿತು ಅಂದರೆ ಜಗತ್ತೇ ಬದಲಾಗೋಯ್ತು. ಹಾಗಾಗಿ ಮನುಷ್ಯ ಫೋರ್ಸಿಬಲಿ ಅವನ ಮನಸ್ಥಿತಿ ಶಿಫ್ಟ್ ಆಯಿತು. ಯಾವುದಾದ್ರೂ ಆಯಿತು, ಕೆಲಸ ಇದ್ದರೆ ಸಾಕು ಅನ್ನೋ ಸ್ಥಿತಿ ಬಂದ. ಈಗ ಕೂಡ ಮತ್ತೊಮ್ಮೆ ಇನ್ನೊಂದು ನಾವು ತಿರುವಿನ ಹಂತದಲ್ಲಿದ್ದೀವಿ. ಯಾವ ತಿರುವಿನ ಹಂತ ಅಂತಂದರೆ, ನಿಮ್ಮಲ್ಲಿ ಉತ್ಪನ್ನವಾದ ತಿರುವಲ್ಲ, ಅದು ಸಮಾಜವೇ ಬದಲಾಗಿ ತಿರುವಾಗ್ತಿರುವಂಥದ್ದು. ಕೆಲಸ ಇರೋಲ್ಲ, ಕೆಲಸ ನಾವೇ ಸೃಷ್ಟಿ ಮಾಡ್ಕೋಬೇಕು. ಸ್ವಉದ್ಯೋಗ ಅಥವಾ ಸ್ವಂತ ಉದ್ದಿಮೆಗಳು ಯಾವುದಾದ್ರೂ ಶುರು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳ್ತೀನಿ, ಏನು ಮಾಡಬೇಕು ಎಲ್ಲದಕ್ಕಿಂತ ಮೊದಲು ಅಂದರೆ ಮನಸ್ಥಿತಿ, ಮೈಂಡ್ಸೆಟ್ ನಾವು ಸರಿ ಮಾಡ್ಕೋಬೇಕು. ಸ್ವಂತ ಉದ್ಯೋಗ ಅಥವಾ ಸ್ವಉದ್ಯಮ ಸ್ಟಾರ್ಟ್ ಮಾಡೋದು ಅನಿವಾರ್ಯ. ಇವತ್ತು ಇಟ್ಟು ಆಯ್ಕೆಯಲ್ಲ, ಅದು ನಿಮ್ಮ ಮುಂದೆ ಆಯ್ಕೆಯಾಗಿ ಉಳಿದಿಲ್ಲ. ಇದು ನಿಮ್ಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ಅಷ್ಟು ಬೇಗ ನಿಮ್ಗೆ ಒಳ್ಳೆಯದು. ಇದು ಪ್ರಥಮವಾಗಿ ಆಗಬೇಕಾದ್ದು. ಎರಡನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು, ನನಗೇನಿಷ್ಟ, ನಾನು ಯಾರು. 3 ಆಯಾಮಗಳನ್ನು ನಾವು ನೋಡಬೇಕಿಲ್ಲಿ. ಆಯಾಮ 1 ನಾನು, ಆಯಾಮ 2 ಪದಾರ್ಥ ಅಥವಾ ಸೇವೆ. ನಾನು ಏನು ಮಾಡಬೇಕು ಅಂತಿದ್ದೀನಿ. ಐ ಎ ಸರ್ವಿಸ್ ಪ್ರೊವೈಡರ್ ಆರ್ ಮ್ಯಾನುಫ್ಯಾಕ್ಚರರ್, ಯಾವುದೋ ಒಂದು ಪದಾರ್ಥ ಮಾರೋನು, ಅದರ ನಿಖರತೆ ಬೇಕು. 3ನೇದು ಮಾರುಕಟ್ಟೆ.
ಇವು ಮೂರು ನಾವು ಸರಿಯಾಗಿ ತಿಳ್ಕೊಬೇಕು. ಪ್ರತಿಯೊಂದು ಒಂದೊಂದು ದೊಡ್ಡ ದೊಡ್ಡ ಸಮುದ್ರಗಳು. ನಾನು ಯಾರು ಅನ್ನೋದು ನನಗೆ ಸರಿಯಾಗಿ ಗೊತ್ತಾದರೆ ನನ್ನ ನೇಚರ್ಗೆ ಅಲೈನ್ ಆಗುವಂತಹ ಸೇವೆ ಅಥವಾ ಪದಾರ್ಥನ ನಾನು ಕೊಡೋಕ್ಕೆ ಶುರು ಮಾಡಿದ್ರೆ ಮಾರುಕಟ್ಟೆ ಅದನ್ನು ತಗೊಳ್ಳುತ್ತೆ, ನೀವು ಹೇಳಿದ ಬೆಲೆ ಕೊಟ್ಟು ತಗೊಳ್ಳುತ್ತೆ. ಹಾಗಾಗಿ ಪ್ರಥಮವಾಗಿ ನಾನು ಯಾರು ಅನ್ನೋದನ್ನು ತಿಳ್ಕೊಬೇಕು. ಫಸ್ಟ್ ಮೈಂಡ್ಸೆಟ್ ಬದಲಾವಣೆ ಮಾಡಿಕೊಡ್ರಿ. ಎರಡನೇದರಲ್ಲಿ ಪ್ರಥಮವಾಗಿ ನಾನು ಯಾರು ಅನ್ನೋದು. ಯಾಕಂದರೆ ಯಾರೋ ಮಾಡಿದ್ರು, ಯಾರೋ ಗೆದ್ದರು, ಏನೋ ಮಾಡಿದ್ದಾರೆ ಬಿಸ್ನೆಸ್ಸು, ಯಾರೋ ಪಾನಿಪುರಿ ಅಂಗಡಿ ಹಿಟ್ ಆಗೋಯ್ತು, ಯಾರೋ ಇಡ್ಲಿ ಮಾಡಿ ಫೇಮಸ್ ಆಗೋದ್ರು. ಅಲ್ಲ, ನಿಮ್ಮ ಕಾಲಿಂಗ್ ಏನು, ನಾನು ಯಾರು, ನನ್ನ ನೇಚರ್ಗೆ ಅಲೈನ್ ಆಗ್ತಿದ್ಯಾ? ನನಗೆ ಇವಾಗ ಪದಾರ್ಥ ಕೊಡೋಕ್ಕಾಗಲ್ಲ, ನಾನು ಸರ್ವಿಸ್ ಕೊಡ್ತಾ ಇರೋನು ಮನುಷ್ಯ. ಸೊ ನನ್ನ ನೇಚರ್ಗೆ ಅನುಗುಣವಾದದ್ದು ಯಾವುದು ಅಂತ ತಿಳ್ಕೊಬೇಕು. ಅದೆರಡು ಆದಮೇಲೆ ಮಾರ್ಕೆಟ್ ಅಂತ ದೊಡ್ಡ ಹ್ಯೂ ಆ್ಯಂಡ್ ಕ್ರೈ ಇದೆ ಸಮಾಜದಲ್ಲಿ. ಅಯ್ಯೋ ಮಾರ್ಕೆಟು ತುಂಬ ಕಾಂಪಿಟೇಷನ್ ಆಗಿ, ಅವೆಲ್ಲ ಏನಿಲ್ಲ. ನಿಮ್ಮ ಪದಾರ್ಥ ಅಥವಾ ಸೇವೆ ಸರಿಯಾಗಿದ್ದರೆ ನೀವು ಕೇಳುವ ಹಣವನ್ನು ನೀವು ಡಿಮಾಂಡ್ ಮಾಡಿ ಮಾರ್ಕೆಟಿಂದ ಪಡ್ಕೋಬೋದು. ಇದೆರಡು ಅತ್ಯಂತ ಪ್ರಮುಖವಾದದ್ದು ಯಾವುದೇ ಉದ್ಯಮ ಶುರು ಮಾಡೋಕ್ಕೆ ಮುಂಚೆ. ಮತ್ತು ಅದೇ ಈಗ ಮಾಡಬೇಕು ಅಂತ ರೆಡಿ ಇರ್ತಾರೆ, ಆದರೆ ಅವರಿಗೆ ಅದ್ರ ಜೊತೆಗೇ ಅವ್ರ ಸುತ್ತಮುತ್ತ ಏನಿದೆ ಅನ್ನೋದು, ಅಂದರೆ ಅವರ ಫ್ಯಾಮಿಲಿ ಇರ್ಬೋದು ಅಥವಾ ಪಿಯರ್ ಗ್ರೂಪ್ ಏನು ಇರ್ಬೋದು, ಅದನ್ನೆಲ್ಲ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನನ್ನ ಪ್ರಕಾರ ಅದು ನೀವು ಯಾರು ಅಂತ ತಿಳ್ಕೊಂಡ್ರೆ ಮಿಕ್ಕಿದೆಲ್ಲ ಗೌಣ ಆಗ್ತಾ ಹೋಗುತ್ತೆ. ಅದು ಅಂಥ ದೊಡ್ಡದಲ್ಲ. ಯಾಕಂದರೆ ಪ್ರಪ್ರಥಮವಾಗಿ ಮಿಡಲ್ ಕ್ಲಾಸ್ ಅಂತ ಮನೆಗಳಲ್ಲಿ ಏನಾಗುತ್ತೆ, ಇದನ್ನು ನೋಡ್ತಾ ಇರೋವಂಥ ಬಹಳಷ್ಟು ಮನೆಗಳಲ್ಲಿ ಆಗೋ ಸಮಸ್ಯೆ ಏನು ಅಂದರೆ, ನಾನು ಕೆಲಸ ಮಾಡೋದಿಲ್ಲ, ನಾನು ಕೆಲಸ ಸೃಷ್ಟಿ ಮಾಡ್ಕೋತೀನಿ, ಅಂದರೆ ನನಗೆ ನಾನೇ ಕೊಟ್ಕೋತೀನಿ, ಅದ್ರ ಮುಂದುವರೆದ ಭಾಗವಾಗಿ ಇನ್ನೊಂದು ಇಬ್ಬರಿಗೋ 10 ಜನಕ್ಕೋ 200 ಜನಕ್ಕೋ 2 ಲಕ್ಷ ಜನಕ್ಕೋ ಕೆಲಸ ಕೊಡುವಂತಹ ಒಂದು ದಾರಿನ ಹಿಡಿತೀನಿ ಅಂದ ತಕ್ಷಣ ಅವ್ರು ಹೇಳೋದು ಒಂದೇ, ನಿನಗೆ ಯಾಕೆ ಬೇಕಿಲ್ಲದು ಸಾಬರಿ ರಿಸ್ಕು, ಯಾಕೆ ತಗೋತೀಯ ಬೇಡದ ರಿಸ್ಕು ಅಂತ. ಅಂದರೆ ಅವ್ರಿಗೆ ಮನೆಗೆ ಎಲ್ಲೋ ಕೆಲಸಕ್ಕೆ ಹೋಗಬೇಕು ಮಗ ಅಥವಾ ಮಗಳು, ಅವ್ರಿಗೆ 30 ದಿನ ಅನ್ನೋದು ಚಿಟಿಕೆ ಹೊಡಿಯೋಷ್ಟು ಕಳೆದೋಗುತ್ತೆ. 30ನೇ ತಾರೀಕು ಅಥವಾ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕಲ್ಲಿ ಟನ್ ಅಂತ ಅವ್ರಿಗೆ ಬ್ಯಾಂಕಲ್ಲಿ ದುಡ್ಡು ಬಂದುಬಿಡುತ್ತೆ. ಯಾವುದು ತಲೆನೋವಿಲ್ಲ, ಅದು ಬೇಕು ಅನ್ನೋ ಥರ ಬಯಸ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ನಮಗೇನು ಬೇಕು ಅಂತ ಗೊತ್ತಾದ ಮೇಲೆ ನೀವು ವ್ಯಾಲಿಡೇಷನಿಗೆ ಕಾಯ್ತಾ ಕೂತ್ಕೋಬಾರ್ದು. ಇದು ಹೇಗೆ ಅಂದರೆ, ಸಮುದ್ರದ ನೀರು ಸ್ವಲ್ಪ ಬೆಚ್ಚಗಾದರೆ ನಾನು ಈಜಾಡ್ತೀನಿ ಅಂತ ಅಂದಂಗೆ, ಸಮುದ್ರದ ನೀರು ಯಾವತ್ತೂ ಬೆಚ್ಚಗಾಗೋದಿಲ್ಲ. ನೀವು ಅಪ್ಪ ಅಮ್ಮನ ವ್ಯಾಲಿಡೇಷನ್ನು, ಬಂಧು ಮಿತ್ರರ ವ್ಯಾಲಿಡೇಷನ್ನು, ಇನ್ಯಾರ್ಯಾರ್ದೋ 10 ಜನದ ವ್ಯಾಲಿಡೇಷನ್ ಕೂತು, ಇದರ ಅರ್ಥ ನೀವು ಯಾರ ಜೊತೆಗೂ ಇದನ್ನು ಚರ್ಚೆ ಮಾಡಬಾರ್ದು ಅಂತಲ್ಲ. ಚರ್ಚೆ ಮಾಡಬೇಕು, ಅವ್ರ ಒಪಿನಿಯನ್ನು ಕೇಳಬೇಕು, ಆದರೆ ನಿರ್ಧಾರ ನೀವೇ ತಗೋಬೇಕು. ನಮ್ಮ ಆತ್ಮಾವಲೋಕನ ಖಂಡಿತ ಬಹಳ ಮುಖ್ಯ. ಯಾಕಂತಂದರೆ ನಿಮಗೆ 10 ಜನನ ನೀವು ಕೇಳಿದ್ರೆ 10 ಜನನೂ ಒಂದೊಂದು 10 ರೀತಿ ಹೇಳ್ತಾರೆ ಹೊರತು, ಈ 10 ಜನದಲ್ಲಿ 5 ಜನ ಕೂಡ ಆಯಿತು ನೀನು ಮಾಡು ಅಂತ ಬೆನ್ನು ತಟ್ಟೋದಿಲ್ಲ. ಅದು ನಮ್ಮ ಸಮಾಜ. ಇದೆಲ್ಲದಕ್ಕೆ ಮೂಲಭೂತವಾಗಿ ಕೆಲವೊಂದು ಪ್ರಶ್ನೆಗಳಿದೆ, ಆದರೆ ಅದನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ಮಾತಾಡಬೇಕು. ಆದರೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಬಹುದು ಅಥವಾ ಸ್ವಂತ ಇದು ಏನೋ ಒಂದು ಸ್ಟಾರ್ಟ್ ಮಾಡುವಂಥದ್ದು ಏನಿರುತ್ತೆ, ಅದರಲ್ಲಿ ಅಂದರೆ ಬ್ರಾಡಾಗಿ ಎಷ್ಟು ವಿಧಗಳಿದೆ ಅಂತ ಹೇಳ್ಬೋದಾ? ಸಣ್ಣ ಉದ್ದಿಮೆ ಈಗ ನಾವು ಇವು ಹೊಸದಾಗಿ ಒಂದು ನವೋದ್ದಿಮೆ ಅಂತ ಹೇಳ್ತಾರೆ, ಸ್ಟಾರ್ಟಪ್ ಅಂತ. ಯಾವುದು ಅತ್ಯಂತ ವೇಗವಾಗಿ ಸ್ಕೇಲಪ್ ಮಾಡೋಕ್ಕಾಗುತ್ತೆ ಅದನ್ನ ನಾವು ಸ್ಟಾರ್ಟಪ್ ಅಂತೀವಿ. ಅದರ್ವೈಸ್ ಎವ್ರಿಥಿಂಗ್ ಈಸ್ ಎ ನವೋದ್ದಿಮೆನೇ, ಎಲ್ಲವುದೂ ಸ್ಟಾರ್ಟಪ್ಪೇ, ಎಲ್ಲವುದು ಒಂಥರ ಸ್ಟಾರ್ಟಪ್ಪೇ. ಕೆಲವೊಂದು ಸ್ಕೇಲಬಿಲಿಟಿ ಇದ್ದರೆ ಅದನ್ನು ಸ್ಟಾರ್ಟಪ್ ಅಂತಾರೆ. ಸ್ಕೇಲಬಿಲಿಟಿ ಇಲ್ಲ ಅಂದರೆ, ಇವಾಗ ನೀವೇನೋ ಹೋಗ್ತೀರಾ ಒಂದು ಸಣ್ಣ ಪಾನ್ ಬೀಡ ಅಂಗಡಿ ಹಾಕ್ತೀರಾ, ಅದು ಇನ್ನೇನು ಸ್ಕೇಲಪ್ ಮಾಡ್ತೀರಾ, ಮಾಡಿದ್ರೂ ನೀವೇ 2-3 ಮಾಡ್ತಾರೆ, ಅದನ್ನ ಯಾರು ಫ್ರಾಂಚೈಸ್ ತೊಗೊಳಕ್ಕೆ ಬರ್ತಾರೆ? ಸೊ ಅಂಥದ್ದನ್ನು ನೀವು ನಿಮ್ಮ ಮಟ್ಟಿಗೆ ಅದು ಸ್ಟಾರ್ಟಪ್ ಆಗಿದ್ರೂ ಜಗತ್ತಿನ ಕಣ್ಣಲ್ಲಿ ಸ್ಟಾರ್ಟಪ್ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದರಲ್ಲಿ ಇದೇ ಅದೇ ಅಂತೀನಿಲ್ಲ, ನೀವು ಮಾಡಬೇಕಾದೊಂದೇ, ಅದು 1000 ಲಕ್ಷ ಕೋಟಿ ಥರನೂ ಇರ್ಬೋದು. ಒಂದು ನಾವು ತಿಳ್ಕೊಬೇಕಾದಂದರೆ, ಅಂಡರ್ಲೈನಿಂಗ್ ಪ್ರಾಬ್ಲಮ್. ಸಮಾಜದಲ್ಲಿ ಯಾವುದಾದರೋ ಒಂದು ಸಮಸ್ಯೆ ಏನಿದೆ, ಆ ಸಮಸ್ಯೆನ ಹೆಕ್ಕಿಕೊಂಡು ಆ ಸಮಸ್ಯೆಗೆ ನೀವು ಉತ್ತರನ ಕೊಟ್ಟು ಬಿಟ್ಟರೆ ಅಲ್ಲಿಗೆ ಅದೇ ಒಂದು ಉದ್ಯಮ. ಎಲ್ಲರೂ ಕೂಡ ಮಾಡ್ಬೋದು ಅಂತ ಹೇಳಿದ್ರು ಕೂಡ ಯಾರೆಲ್ಲ ಮಾಡ್ಬೋದು ಅಂತ ನಾನು ಮತ್ತೆ ಕೇಳ್ತೀನಿ. ಅಂದರೆ ನನ್ನ ಪ್ರಶ್ನೆ ಯಾಕೆ ಅಂತಂದರೆ, ಇವಾಗ ಒಬ್ಬರು ಈಗಾಗಲೇ ಕೆಲಸ ಮಾಡ್ತಾ ಇರೋರು ಇದಕ್ಕೆ ಧುಮುಕೋದ, ಅಥವಾ ಈಗಷ್ಟೇ ಜಾಬಿಂದ ಹೊರಗೆ ಬಂದವರ, ಅಥವಾ ಹೌಸ್ ವೈಫ್ ಆಗಿದ್ದವರು ಅವ್ರು ಸ್ಟಾರ್ಟ್ ಮಾಡೋದು, ಬಟ್ ಅವರ ಪರಿಸ್ಥಿತಿಗಳನ್ನು ಹೇಗೆ ಅವರು ನೋಡ್ಕೊಳ್ಬೇಕು? ಎಲ್ಲರೂ ಅಂತ ಹೇಳ್ತೀನಿ ಇದಕ್ಕೆ ಉತ್ತರ. ಇವರು ಅವರು ಅಂತ ಹೇಳಂಗಿಲ್ಲ. ಯಾರ್ಯಾರಿಗೆ ಮನಸ್ಸಿನಲ್ಲಿ ಆ ಭಾವನೆ ಬಂದಿರುತ್ತೆ, ನಾನೇನಾದರೂ ಮಾಡಬೇಕು ಅನ್ನುವ, ಎಲ್ಲರೂ ಮಾಡಬಹುದು. ಅದಕ್ಕೆ ಹೇಳಿದೆ, ಇದು ಆಯ್ಕೆಯಲ್ಲ ಅನಿವಾರ್ಯ ಅಂತ. ಮುಂಬರುವ ದಿನಗಳಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಆಗಲೇ ನೀವು ನೋಡ್ತಾ ಇದ್ದೀರಾ, ಎಷ್ಟೊಂದು ಜನಗಳಿಗೆ ಕೆಲಸ ಇಲ್ಲ ಅನ್ನೋಂಥ ಕೂಗು. ದೊಡ್ಡ ಕಂಪ್ನಿಗಳು 10,000 15,000 ಜನನ
ಲೇ ಆಫ್ ಮಾಡಿದ್ರು ಅನ್ನೋಂಥ ಕೂಗುಗಳನ್ನು ನೀವು ಕೇಳ್ತಿದ್ದೀರಿ. ಹಾಗಾಗಿ ಇವತ್ತಿಗೆ ನಿಮ್ಗಿನ್ನೂ ಅದು ಆಯ್ಕೆಯಾಗಿ ಉಳ್ಕೊಂಡಿದ್ರು ಇನ್ನು 1 ವರ್ಷ 2 ವರ್ಷ ಡೌನ್ ದ ಲೈನ್ 4-5 ವರ್ಷದಲ್ಲಿ ಇದು ಆಯ್ಕೆಯಾಗಿ ಉಳ್ಕೊಳ್ಳೋದಿಲ್ಲ, ಅನಿವಾರ್ಯ ಆಗುತ್ತೆ. ಹಾಗಾಗಿ ಯಾರು ಅನ್ನೋ ಪ್ರಶ್ನೆನೇ ಅಪ್ರಸ್ತುತ ಆಗುತ್ತೆ, ಎಲ್ಲರೂ ಅನ್ನುವ ಆ ಪ್ರಶ್ನೆಗೆ ಉತ್ತರ ಅದೇ ಸರಿಯಾಗುತ್ತೆ. ಓಕೆ, ಸೊ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿದೆ ಅಂತ ನಾನು ಕೂಡ ಅಂದ್ಕೋತೀನಿ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಹಿಡಿದಿಟ್ಕೊಂಡಿದ್ದೀನಿ. ಯಾಕಂತಂದರೆ ಅವುಗಳನ್ನು ಪಾರ್ಟ್ ಬೈ ಪಾರ್ಟ್ ಹೋಗೋಣ, ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ಉತ್ತರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ಕೊಂಡು, ಈಗ ಮೊದಲ ಸಂಚಿಕೆಯಲ್ಲಿ ನಾವು ಇಷ್ಟು ಹೊತ್ತು ಮಾತಾಡಿದ್ದೇನು ಅಂತಂದರೆ ಎಲ್ಲರಿಗೂ ಕೂಡ ಇದರ ಅನಿವಾರ್ಯತೆ ಇದೆ ಅನ್ನೋದು. ಖಂಡಿತ ಆಯ್ಕೆಯಾಗಿ ಉಳ್ಕೊಂಡಿಲ್ಲ, ಇದು ಅನಿವಾರ್ಯ ಆಲ್ರೆಡಿ. ಹೌದು. ಆದರೆ ಅದನ್ನು ರಿಯಲೈಸ್ ಮಾಡ್ಕೊಳ್ಬೇಕಾಗಿರೋದು ಎಷ್ಟು ಬೇಗ ನಾವು ತಿಳ್ಕೊತೀವಿ ಅಷ್ಟು ಬೇಗ ನಮಗೆ ಒಳ್ಳೇದು. ಯಾಕೆಂತಂದರೆ ನೀವು ಬೇಗ ಬಿಟ್ಟರೆ ಅಟ್ಲೀಸ್ಟ್ ಕ್ಯೂ ಅಲ್ಲಿ ಮುಂದೆ ಇರ್ತೀರಿ. ನೀವು ಲೇಟ್ ಮಾಡ್ತಾ ಹೋದಂಗೂ ಹನುಮಂತನ ಬಾಲದ ಥರ ಬೆಳೀತಾ ಇರುತ್ತೆ. ನೀವು ಅಷ್ಟು ಹಿಂದಕ್ಕೆ ಹೋಗಿರ್ತೀರಿ, ಮುಂದಕ್ಕೆ ಬರೋಕ್ಕೆ ಅಷ್ಟು ವೇಳೆ ಹಿಡಿಯುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ. ನಾ ಹೇಳೋದಲ್ಲ, ಅದು ಅನಿವಾರ್ಯ. ಆಯ್ಕೆ ಆಗಿ ಉಳಿದಿಲ್ಲ ಅಂದರೆ ಎಲ್ಲರೂ ಅಲ್ಲಿ ಬರಲೇಬೇಕಲ್ಲ. ಎಲ್ಲರೂ ಅದೇ ರೋಡಿಗೆ ಬಂದಾಗ ಆ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗಲೇಬೇಕಲ್ಲ. ಈಗ ಎಲ್ಲರಿಗೂ ಕೂಡ ಓಕೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ತಮ್ಮದೇ ಒಂದು ಬಿಸ್ನೆಸ್ ಶುರು ಮಾಡುವಂಥದ್ದು ಅನ್ನೋವಾಗ ಮೈಂಡಿಗೆ ನೆಕ್ಸ್ಟ್ ಬರೋದು ಅಂತಂದರೆ ಹಾಗಿದ್ರೆ ರಿಸ್ಕ್ ಅನ್ನೋದು ಬರುತ್ತೆ. ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಈಗ ನಾನು ನನ್ನ ಮುಂದೆ ಇರುವಂತಹ ಪ್ರಶ್ನೆ ಏನು ಅಂತಂದರೆ, ಹಾಗಿದ್ರೆ ಇಷ್ಟನ್ನೆಲ್ಲ ಮಾಡೋದಕ್ಕೆ ಹಾಗಿದ್ರೆ ನಾನು ಎಷ್ಟು ಬಂಡವಾಳ ಹೂಡಬೇಕು ಅನ್ನೋದು. ಆದರೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕೇಳ್ತೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಈ ಹೊತ್ತಿನ ನಾನಾಂತರಂಗ. ನಿಮ್ಮ ಜೀವನದ ಬೆಳವಣಿಗೆಯ ಮೆಟ್ಟಿಲು ಇಲ್ಲಿಂದಾನೇ ಶುರುವಾಗಲಿ ಅಂತ ಆಶಿಸ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಡಿಕಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿ, ಮನೋರಂಜನೆಯ ಡಬಲ್ ಡೋಸ್ ದಿನನಿತ್ಯ ನಿಮಗಾಗಿ ಕಾಯ್ತಾ ಇರುತ್ತೆ. ನಮಸ್ಕಾರ.